ಪ್ರಥಮ ಚೆಂಡಿಗೆ ಸಿಂಗಲ್ ಗಳಿಕೆಯೊಂದಿಗೆ ಕಾತುಚುಕ ಆರಂಭಗೊಳ್ಳುತ್ತಾ ಇದೆ. ಆರಂಭಿಕ ಚೆಂಡಲ್ಲಿ ಹುಟ್ಟಿ ಅಂಕದ ಗಳಿಕೆಯಾಗ್ತಾ ಸ್ಕೋರ್ನಲ್ಲಿ ಮುದ್ದು ದುಬರಿಸಿಕೊಳ್ಳುವ ದಾಳಿಗಾರ ಮಾಡುವಂತ ಪ್ರಯತ್ನ ಖಂಡಿತವಾಗಿ ಶ್ಲಾಘನೆ ವ್ಯಕ್ತಪಡಿಸಬೇಕಾದ ಒಂದು ಕ್ಷೇತ್ರ ಕ್ಷಣಿಯಲು ನಗದು ಸಿಂಗಲ್ ಗಳಿಗೆ ಆಗ್ತಾ ಇದೆ. ಶೈಲಿ ಸುದ್ದಿ ಕೊಡುತ್ತ ಪ್ರಖ್ಯಾತ್ ಸ್ಟ್ರೈಕ್ ಆಗ ನೋ ಸ್ಟ್ರೈಕ್ ತುದಿಯಲ್ಲಿ ಸೊಗಸಾಗಿತ್ತು. ಬಲವಾದ ಮನವಿ ಇದೆ ಕೂಟ ರಕ್ಷಣಾ ವಿಭಾಗದಲ್ಲಿ. ನಯವಾದ ನಗುಮುಖದ ತಿರಸ್ಕಾರದೊಂದಿಗೆ ಯಾವುದೇ ಅಪಾಯ ಇಲ್ಲ ಅನ್ನುವ ಒಂದು ಸೂಚನೆ. ಈ ಬಾರಿ ಮಗದೊಮ್ಮೆ ಆಫ್ ಸೈಡ್ ವಿಭಾಗ ಚೆಂಡು ವಾರೆಯಾಗುವುದರೊಂದಿಗೆ ಮತ್ತೊಂದು ಅಂಕದ ಗಳಿಕೆಯಾಗ್ತಾ ಇದೆ. ಒಟ್ಟಾರೆಯಾಗಿ ಸ್ಕೋರ್ ಕಾರ್ಡ್ ನಲ್ಲಿ ಪೂರ್ಣದ ಗಳಿಕೆಯಾಗಿದೆ. 4 ಚೆಂಡುಗಳ ಮುಕ್ತಾಯ. ಪಂಚಮಿ ಬಾರಿಗೆ ಮಗದೊಮ್ಮೆ ಪಂಚ ಬೆರಳುಗಳ ಸಹಾಯದಿಂದ ಈ ಬಾರಿ ಜಿಗಿತ ಕಂಡಂತ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಿಂಗಲ್ ಅನ್ನುವಂತ ಸೂಚನೆ. ಕೊನೆಯ ಒಟ್ಟಿ ಎಸೆತ ಬಾಕಿ ಇದೆ. ಕೊನೆಯ ಎಸೆತ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿರುವಂತದ್ದು ನಾವು ಈ ಬಾರಿ ಅಗಲ ಎಸೆತದ ನಿಶಾನೆ ತೀರ್ಪುಗಾರರಿಂದ ವೈಡ್ ಅನ್ನುವಂತ ಸೂಚನೆ. ಸಿಂಗಲ್ ಗಳಿಕೆಯಲ್ಲಿ ಆರಂಭಿಕ ಓವರಿಗೆ ಮುಕ್ತಾಯವನ್ನು ಕಾಣ್ತಾ ಇದೆ. ಗಳಿಸಿಕೊಂಡದ್ದು ಒಟ್ಟಾರೆಯಾಗಿ 6 ಅಂಕಗಳನ್ನ ಓವರಿನ ಮುಕ್ತಾಯ. ಇರುವ ದಾಂಡೆಗಳು ಶೈಲೇಶ್ ಹಾಗೂ ಪ್ರಖ್ಯಾತ್ ಇರುವ ಅನುಭವಿ ದಾಂಡೆಗಳಿಗೆ ಗಳಿಸಿಕೊಳ್ಳುತ್ತಾ ಇರುವಂದ್ರೆ ಯಾವ ದೊಡ್ಡ ಮೊತ್ತಗಳು ಕೂಡ ಬರಲಿಲ್ಲ. ಸೊಗಸಾದ ಕ್ಷೇತ್ರ ರಕ್ಷಣೆ ಸರ್ವ ರೀತಿಯಲ್ಲೂ ಕೂಡ 2 ಅಂಕ ಉಚಿತವಾಗಿ. ಬಿಟ್ಟು ಕೊಡಬೇಕಾಗುತ್ತೆ. ನಿಧಾನಗತಿಯಲ್ಲಿ ಸ್ಕೋರ್ ಕಾರ್ಡ್ ಚೇತರಿಕೆಯನ್ನು ಕಾಣ್ತಾ ಇದೆ. 9 ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿರುವಂತಹ ಒಟ್ಟು ಮೊತ್ತ. ದ್ವಿತೀಯ ಚೆಂಡು ಚಾಪ್ತಿಯಲ್ಲಿದೆ. ಸಿಂಗಲ್ ಗಳಿಗೆ ಆಗ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ಗೆ ಸ್ಕೋರ್ ಕಾರ್ಡ್ ತೆಗ್ತಾ ಇದೆ. 2 ತಂಡಗಳ ನಿರ್ಣಾಯಕ ಪಂದ್ಯಾಟ ಕಾರಣ ಗೆದ್ದರೆ ಮಾತ್ರ ಮುಂದಿನ ಸುತ್ತಿಗೆ ಸೋತರೆ ನೇರ ಮನೆಗೆ. ಸಾಧ್ಯ ಚುಕ್ಕಿ ಚೆಂಡು ದಾಳಿ ಆಗ್ತಾ ಇದೆ. ಶೈಲೇಶ್ ಅವರು ಪ್ರಖ್ಯಾತ್ ದೊಡ್ಡ ಹೊಡೆತಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಥವಾ ಬಿಗಿಯಾದ ದಾಳಿಗಾರಿಕೆಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಪ್ರಖ್ಯಾತ್ ದಂಡಿಸಿದ ಬಾರಿ ಹಟ್ಟಿಯ ಬಳಿಕ ಅವಳಿಗೆ ಪ್ರಯತ್ನವನ್ನು ಮಾಡುತ್ತಾ ಇಲ್ಲ. ಕಾರಣ ಚುರುಕಾದ ಕ್ಷೇತ್ರ ರಕ್ಷಣೆ ಲಾಕ್ಡೌನ್ ತುದಿಯಲ್ಲಿ. ಅಂತಿಮ 2 ಚೆಂಡುಗಳು ಬಾಕಿ. ಸ್ಟ್ರೈಕ್ ಸ್ಟ್ರೈಕ್ ಅನ್ನ ಆಕ್ರಮಿಸಿಕೊಳ್ಳಲು ಸಾಧ್ಯ. ಈಗ ಬಾಕಿ ಇದೆ. ಒಟ್ಟಾರೆಯಾಗಿ 12 ಅಂಕಗಳನ್ನ ಇದರೊಂದಿಗೆ ಸಿಂಗಲ್ ಗಳಿಗೆ ಅರ್ಥ ಗಳಿಸಿಕೊಂಡ ಟೋಟಲ್ ಸ್ಕೋರ್ 13-14 ಅಂಕದ ಅವಶ್ಯಕತೆ ಇದೆ. ಟಾಸ್ಗಾಗಿ ಬನ್ನಿ. ಟೀಮ್ ಪರಶುರಾಮ್ ವಿರುದ್ಧವಾಗಿ SRFC ತಂಡದ ಕ್ಯಾಪ್ಟನ್ ಧನಸು ಓ ಧನಸು ಲೇ ಧನಸು ಬೇರೆ ನಾವು ಅವ್ರಿಗೆ ಒಂದು ಅಲ್ಪ ಅಂತ ಕಾರ್ ತಾಗಿದ್ದು ಬರ್ಕೊಂಡು ಓ ಅಲ್ಪ ಅಂತ ಎದುರು ಕಾರ್ ತಾಗಿದ್ದು ಬರ್ಕೊಂಡು ಎದುರು ಬರೇ ಬನ್ ನಲ್ಲ ಎದುರು ಬರೇ ಬನ್ ನಲ್ಲ ಎದುರು ಬರೇ ಬನ್ ಫುಲ್ ಎದುರು ಒಟ್ಟಾರೆಯಾಗಿ 14 ಅಂಕದ ಅವಶ್ಯಕತೆ ಇದೆ. 12 ಚೆಂಡುಗಳ ಮುಂದೆ ಇಲ್ಲಿ ರೆಡಾಕ್ಸ್ ತಂಡಕ್ಕೆ. ದಾಳಿಗಾರಿಕೆ ಭಾಗದಲ್ಲಿ ಹರ್ಷಿತ್ ಅನುಭವಿ ದಾಳಿಗಾರ. ರೆಡಾಕ್ಸ್ ತಂಡಕ್ಕೆ 12 ಮತ್ತು 14 ಬೇಕಾಗಿದೆ. ಪ್ರಯತ್ನ ಕ್ಷೇತ್ರ ಇನ್ನಷ್ಟು ಚುರುಕಾಗಿರಬೇಕಾಗಿತ್ತು.
ಬಾಲ್ ಡಾಟರ್ SRFC ಟಾಸ್ ಅನ್ನು ಗೆದ್ದುಕೊಳ್ತಾ ಇದೆ. ಇಲ್ಲಿ ಹೃದಯ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ಹರ್ಷಿತ್ ಮುಖೇನ 14 ಅಂಕಗಳನ್ನ ಕಟ್ಟಿಳಿಸುವ ಜವಾಬ್ದಾರಿ ಇದೆ. ಪ್ರಯತ್ನ ಓಟಗಳ ಗಡಿಗೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಸ್ಕೋರ್ ಕಾರ್ಡ್ ನಲ್ಲಿ 2 ಗಳಿಕೆ 3 ಚೆಂಡುಗಳ ಮುಕ್ತಾಯ. 4ನೇ ಬಾರಿಗೆ ಮಗದೊಮ್ಮೆ ಹರ್ಷಿತ್ ದಾಳಿಗಾರಿಕೆ. ಅದ್ಭುತ ದಾಳಿಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ. ಚುರುಕಾದ ದಾಳಿಗಳಿದೆ. 4ನೇ ಚೆಂಡಿಗೆ ಆರಂಭಿಕ ವಿಕೆಟ್ ಪರವಾಗಿ ಅಂತಿಮ 2 ಚೆಂಡುಗಳು ಬಾಕಿ ಇದೆ ಹರ್ಷಿತ್ ದಾಳಿಗಾರಿಕೆ ವಿಭಾಗದಲ್ಲಿ. ಎದುರಾಳಿಯ ಮೇಲೆ ಸವಾರಿಯನ್ನು ಮಾಡುವ ದಾಳಿ. 1 ಚೆಂಡು ಬಾಕಿ ಇದೆ. ಕಳಿಸಿಕೊಂಡದ್ದು ಕೇವಲ 2 ಅಂಕಗಳಿಂದ ಮಾತ್ರ. ಅಂತಿಮ ಅಂತಿಮ ಚೆಂಡು ಡಾಟ್ ಡೆಲಿವರಿಯನ್ನು ಗಳಿಸಿಕೊಂಡದ್ದು ಕೇವಲ 2 ಮಾತ್ರ. ಬಹಳ ಸೂಕ್ತವಾದ ಎಕನಾಮಿಕಲ್ ಓವರ್ ಹರ್ಷಿತ್ ಮಾತ್ರ ಒಂದು ವಿಕೆಟ್ ಅನ್ನು ಕೂಡ ಗಮನಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವಶ್ಯಕತೆ ಆರಂಭಿಕ ಚೆಂಡು ಮಟ್ಟಿಗೆ ಒಟ್ಟನ್ನು ಮಾಡಿ ಬಿಟ್ಟುಬಿಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾ ಇದೆ. ಸಿಂಗಲ್ ಗಳಿಕೆಯೊಂದಿಗೆ ಚೇತರಿಕೆಯನ್ನು ಗಮನಿಸುವುದಾದರೆ 11 ಬೇಕಾಗಿದೆ. 5 ಚೆಂಡುಗಳ ಒಂದು ಸಿಕ್ಸರ್ಗಳ ಹೊರತಾಗಿ ಕನಸಿನ ಮಾತಾಗ್ಲಿಕ್ಕಿದೆ. ಅಂತಿಮ 5 ಚೆಂಡುಗಳು ಬಾಕಿ. 11 2 ಸಿಕ್ಸರ್ಗಳು ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಲಿದೆ. ನಾಲ್ಕರ ಮುಂದೆ 10 ಅಂಕದ ಅವಶ್ಯಕತೆ. 1 ಸಿಕ್ಸರ್ ಸಾಕು ಈ ಪಂದ್ಯಾಟ ಬ್ಯಾಟಿಂಗ್ ಕಡೆಗೆ ವಾಲುವುದಕ್ಕೆ. ಕಾದು ನೋಡಬೇಕಾಗಿದೆ. ನಿರಂತರವಾದ ಪ್ರಯತ್ನಗಳಿಂದಲೂ ಕೂಡ ಅದೃಷ್ಟ ಲಕ್ಷ್ಮಿ ಕೈ ಹಿಡಿತಾ ಇಲ್ಲ. 3ರ ಮುಂದೆ 9 ಬೇಕಾಗಿದೆ. ಸಿಕ್ಸರ್ ಬಂದ್ರೆ ಪಂದ್ಯಾಟವನ್ನ ರೆಡ್ ಆಫ್ ಜೀವಂತವಾಗಿರಿಸಿಕೊಳ್ಳಬಹುದಾಗಿದೆ. ಅದು ಕೂಡ ನಿರ್ಣಾಯಕ 3 ಚೆಂಡುಗಳ ಮುಂದೆ. ಈ ಬಾರಿ ದಂಡಿಸಿದ್ರು ಚೆಂಡು ಗಾಳಿಯಲ್ಲಿ ಇದರೊಂದಿಗೆ ನಂಬಿಕೆಗಳು ಸಾಗ್ತಾ ಇದೆ. ಅವಶ್ಯಕತೆ. ಎತ್ತಿರಾಜ್ ದಾಳಿಗಾರಿಕೆ ವಿಭಾಗದಲ್ಲಿ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಬಹಳಷ್ಟು ಅನುಭವಿ ದಾಳಿಗಾರ ಬಳಿಕ ಎತ್ತಿರಾಜ್ ಕೊನೆ 2 ಚೆಂಡುಗಳು ಬಾಕಿ. 10 ಅಂಕದ ಅವಶ್ಯಕತೆ ಇದೆ. ಬಾಲ್ ಬತ್ತೆ ಅದಕ್ಕೆ ತೋಜ ಬರ್ತಾಳೆ అవును చేద్దామే జరుపుని రుచి రుచి హాయ్ బాబు వీడియో ఉండు ఇట్లా దొండే నిన్ననికి ಯಾವ ಮೇ ಬಂದ್ ಬಂದಂತ ಯಾವ